ಇರಾನ್ ಮೇಲೆ ಇಸ್ರೇಲ್ ಹಾಗೂ ಅಮೆರಿಕದ ದಾಳಿ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಸದ್ಯಕ್ಕಂತೂ ಯುದ್ಧ ನಿಲ್ಲುವಂತೆ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕೆಂದರೆ 4 ವಾರಗಳ ದಾಳಿಗೆ ಅಮೆರಿಕ ಪ್ಲಾನ್ ಮಾಡಿಕೊಂಡಿದೆ. ಮೊನ್ನೆ ಟ್ರಂಪ್ ಕೂಡ ಅದನ್ನೇ ಉಚ್ಚರಿಸಿದ್ರು. ಇದೀಗ ಇದರ ಪ್ರತಿತಂತ್ರದ ಭಾಗವಾಗಿ ಇರಾನ್ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. ಎಲ್ಲ ದೇಶಗಳಿಗೆ ತೈಲ ಪೂರೈಕೆ ಮಾಡ್ತಾ ಇದ್ದಂಥ ಮಾರ್ಗವನ್ನೇ ಇದೀಗ ಇರಾನ್ ಬಂದ್ ಮಾಡಿದೆ. ಅಮೆರಿಕ ದಾಳಿಗೆ ಇರಾನ್ ಪ್ರತಿತಂತ್ರ, ಏನಿದರ ಗುಟ್ಟು? 700ಕ್ಕೂ ಹೆಚ್ಚು ತೈಲ ಟ್ಯಾಂಕರ್ಗಳು ಲಾಕ್. ಅಮೆರಿಕ ಮತ್ತು ಅಮೆರಿಕ ಮಿತ್ರ ರಾಷ್ಟ್ರಗಳಿಗೆ ತಿರುಗೇಟು ಕೊಡಲು ಇರಾನ್ ಜಗತ್ತಿನ ಅತ್ಯಂತ ಪ್ರಮುಖ ತೈಲ ಮಾರ್ಗವಾದ ಹಾರ್ಮುಜ್ ಜಲಸಂಧಿಯನ್ನೇ ಮುಚ್ಚಿದೆ. ಇದರಿಂದ ಇರಾನಿಯೇತರ 700ಕ್ಕೂ ಹೆಚ್ಚು ತೈಲ ಟ್ಯಾಂಕರ್ಗಳು ಜಲಸಂಧಿಯಲ್ಲೇ ಲಾಕ್ ಆಗಿವೆ. ಇದು ಭಾರತದ ಮೇಲೆ ಹೆಚ್ಚಿನ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಇತ್ತ ಇರಾನ್ ನಿರ್ಧಾರದಿಂದ ಭಾರತ ಸೇರಿ ಹಲವು ದೇಶಗಳಿಗೆ ಕಚ್ಚಾ ತೈಲ ಪೂರೈಕೆಯಲ್ಲಿ ವ್ಯತ್ಯಯವಾಗುವ ಸಾಧ್ಯತೆ ದಟ್ಟವಾಗಿದೆ. ಪೆಟ್ರೋಲ್, ಡೀಸೆಲ್ ಕೊರತೆ, ಎಲ್ಪಿಜಿ ಗ್ಯಾಸ್ಗೂ ಬರಗಾಲ ಎದುರಾಗುವ ಆತಂಕವು ಮನೆ ಮಾಡಿದೆ. ತೈಲಕ್ಕೂ ಬರಗಾಲ ಎದುರಾಗುವ ಆತಂಕ. ಮಾರ್ಚ್ 1ರಂದು 28 ಲಕ್ಷ ಬ್ಯಾರಲ್ ತೈಲ ಹೊತ್ತ 3 ಟ್ಯಾಂಕರ್ಗಳು ಹಾರ್ಮುಜ್ ಜಲಸಂಧಿಯನ್ನ ದಾಟಿದ್ದವು. ಆದರೂ ಇದು ಪ್ರಸಕ್ತ ವರ್ಷದಲ್ಲಿ ದೈನಂದಿನ ಸರಾಸರಿಗಿಂತ 86% ಕಡಿಮೆಯಾಗಿತ್ತು. ಮಾರ್ಚ್ 2ರ ಆರಂಭದ ವೇಳೆಗೆ ಒಂದು ಸಣ್ಣ ಟ್ಯಾಂಕರ್ ಮತ್ತು ಒಂದು ಸಣ್ಣ ಸರಕು ಹಡಗು ಮುಖ್ಯ ಲೈನ್ ಮೂಲಕ ಚಲಿಸಿದೆ. ಅದಾದ ಬಳಿಕ ಉಳಿದ ಟ್ಯಾಂಕರ್ಗಳು ಜಲಸಂಧಿಯಲ್ಲೇ ಲಾಕ್ ಆಗಿವೆ ಎಂದು ಸ್ಥಳೀಯ ಮಾಧ್ಯಮಗಳು ವರದಿ ಮಾಡಿವೆ. ತೈಲ ಮಾರ್ಗದಲ್ಲಿ ಒಟ್ಟು 706 ತೈಲ ಟ್ಯಾಂಕರ್ಗಳು ಎರಡೂ ಬದಿಯಲ್ಲಿ ಲಾಕ್ ಆಗಿವೆ. ಈ ಪೈಕಿ 334 ಕಚ್ಚಾ ವಾಹಕಗಳು, 109 ಮಂದ ಉತ್ಪನ್ನ ಟ್ಯಾಂಕರ್ಗಳು ಮತ್ತು 263 ಶುದ್ಧ ಉತ್ಪನ್ನ ಹಡಗುಗಳು ಸ್ಥಗಿತಗೊಂಡಿವೆ. ಭಾರತದ ಬಳಿ ಕಚ್ಚಾ ತೈಲದ ಸ್ಟಾಕ್ ಎಷ್ಟಿದೆ? ಭಾರತವು 55% ಕಚ್ಚಾ ತೈಲ ಆಮದು ಮಾಡಿಕೊಳ್ಳುತ್ತಿದ್ದು 50%ಗಿಂತ ಹೆಚ್ಚು ಮಧ್ಯಪ್ರಾಚ್ಯ ದೇಶಗಳಿಂದ ಬರುತ್ತಿದೆ. ಅರ್ಧದಷ್ಟು ಕಚ್ಚಾ ತೈಲ ಹಾರ್ಮುಜ್ ಜಲಸಂಧಿಯಿಂದಲೇ ಸಪ್ಲೈ ಆಗಬೇಕು. ಭಾರತ ಪ್ರಸ್ತುತ 25ರಿಂದ 45 ದಿನಗಳಿಗಾಗುವಷ್ಟು ಕಚ್ಚಾ ತೈಲ ಹೊಂದಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಉತ್ಪನ್ನಗಳು ಸಾಕಷ್ಟು ಇದೆ. ದೇಶವು 25ರಿಂದ 30 ದಿನಗಳ ಎಲ್ಪಿಜಿ ಸಂಗ್ರಹ ಹೊಂದಿದೆ. ಭಾರತದ ಬಳಿ ಸುಮಾರು 10 ಕೋಟಿ ಬ್ಯಾರಲ್ಗಳಿವೆ. ಇದು 40ರಿಂದ 45 ದಿನಗಳ ಅಗತ್ಯಗಳನ್ನ ಪೂರೈಸಬಲ್ಲದು. ಒಂದು ವೇಳೆ 4 ವಾರಕ್ಕಿಂತ ಹೆಚ್ಚು ಸಂಘರ್ಷ ನಡೆದ್ರೆ ಭಾರತಕ್ಕೆ ಸಂಕಷ್ಟ ಸಾಧ್ಯತೆ ಇದೆ. ಈ ಮಧ್ಯೆ ಆಮದು ವೆಚ್ಚ ಹೆಚ್ಚಿದ್ರೂ ತಾತ್ಕಾಲಿಕವಾಗಿ ಬೆಲೆ ಹೆಚ್ಚಿಸದಿರಲು ಚಿಂತನೆಯನ್ನ ಕೇಂದ್ರ ಸರ್ಕಾರ ನಡೆಸಿದೆ. ಒಟ್ಟಾರೆಯಾಗಿ ಭಾರತವು ತನ್ನ ನೈಸರ್ಗಿಕ ಅನಿಲದ ಅವಶ್ಯಕತೆಗಾಗಿ ಕತಾರ್ ದೇಶವನ್ನ ಅವಲಂಬಿಸಿದೆ. ಈ ಮಾರ್ಗ ಬಂದ್ ಆದ್ರೆ ಭಾರತದಲ್ಲಿ ಸಿಎನ್ಜಿ ಮತ್ತು ಕೈಗಾರಿಕಾ ಅನಿಲ ಪೂರೈಕೆಯು ಸ್ಥಗಿತಗೊಳ್ಳಬಹುದು. ಹಾಗಾದ್ರೆ ಭಾರತವು ಇದೀಗ ಯಾವ ನಿರ್ಧಾರ ಕೈಗೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಿದೆ.